ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ನಾವು ಇವತ್ತು ಹಾವೇರಿಯ ಒಂದು ಬಸ್ ನಿಲ್ದಾಣದಲ್ಲಿ ಇದ್ದೇವೆ. ಆದ್ರೆ ಹಾವೇರಿಯಲ್ಲಿ ಇದುವರೆಗೂ ಯಾವುದೇ ರೀತಿಯಾದ ಬಂದ್ಗೆ ಪ್ರತಿಕ್ರಿಯೆ ದೊರೀತಾ ಇಲ್ಲ. ಅಂದ್ರೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಆಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಎಂದಿನಂತೆ ತಮ್ಮ ಕಾರ್ಯಚಟುವಟಿಕೆಗಳನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಅಂದ್ರೆ ಏನು ಮಹಾರಾಷ್ಟ್ರದಲ್ಲಿ ನಡೆದಂತ ಹಿಂದೂಗಳ ಮೇಲೆ ಹಲ್ಲೆ ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರರು ಕರೆಯನ್ನ ನೀಡಿದ್ರು. ಆದ್ರೆ ಇವತ್ತು ಹಾವೇರಿಯಲ್ಲಿ ಯಾವುದೇ ರೀತಿ ಬಂದ್ಗೆ ಪ್ರತಿಕ್ರಿಯೆ ದೊರೀತಾ ಇಲ್ಲ. ಯಾವುದೇ ಸಂಘಟನೆ ಆಗಿರ್ಬೋದು, ಹೋರಾಟಗಾರರು ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇಲ್ಲ. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗ ಎಂದಿನಂತೆ ದಿನನಿತ್ಯದಂತೆ ಆಟೋ ಚಾಲಕರಾಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅಂಗಡಿ ಮುಗ್ಗಟ್ಟಾಗಿರ್ಬೋದು ಎಂದಿನಂತೆ ಕಾರ್ಯನ ನಿರ್ವಹಿಸ್ತಾ ಇದೆ. ಸಾರಿಗೆಯನ್ನು ಸಾರ್ವಜನಿಕರು ಕೂಡ ಬಂದ್ಗೆ ಯಾವುದೇ ರೀತಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ. ಮುಖ್ಯವಾಗಿ ಏನಂತಂದ್ರೆ ಇವತ್ತು SSLC ವಿದ್ಯಾರ್ಥಿಗಳ ಪರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಏನು ಕನ್ನಡ ಪರ ಸಂಘಟನೆ ಈ ಹೋರಾಟಗಾರರು ನಾವು ಯಾವುದೇ ರೀತಿಯಾದ ಬಂದ್ಗೆ ಬೆಂಬಲವನ್ನ ನೀಡುವುದಿಲ್ಲ ಎಂದು ಕಟಾಖಂಡಿತವಾಗಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಹಾವೇರಿಯಲ್ಲಿ ಇವತ್ತು ಸಾರ್ವಜನಿಕರು ಎಂದಿನಂತೆ ದಿನನಿತ್ಯದಂತೆ ಒಂದು ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದೆ. ಆದ್ರೆ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಕೂಡ ಇಂದು ನಡೀತಾ ಇಲ್ಲ. ಅಂದ್ರೆ ಯಾರು ಕೂಡ ಇವತ್ತು ಬಂದಿದೆ, ನಾವು ಇಲ್ಲಿ ಓಡಾಡಬಾರದು, ಗಾಡಿ ಸಿಗುವುದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾಗಿ ಕೂಡ ಸ್ಪಂದನೆ ಮಾಡ್ತಲ್ಲ. ಹಾಗಾಗಿ ಎಂದಿನಂತೆ ಸಾರ್ವಜನಿಕರು ತಮ್ಮ ಊರಿಗೆ ಆಗ್ಲಿ ಬೇರೆ ಒಂದು ಕೆಲಸಕ್ಕಾಗಿ ಹೋಗಿ ಬರುವುದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಹಾವೇರಿಯಲ್ಲಿ ಇದುವರೆಗೂ ಯಾವುದೇ ರೀತಿಯಾದ ಒಂದು ಸ್ಪಂದನೆ ಮಾತ್ರ ದೊರೆಯುತ್ತಿಲ್ಲ. ಹಾಗಾಗಿ ಎಂದಿನಂತೆ ಅಂಗಡಿ ಮುಗ್ಗಟ್ಟುಗಳು ಕೂಡ ಏನು ತಮ್ಮ ದಿನನಿತ್ಯ ಚಟುವಟಿಕೆಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಮುಂದೆ ಇನ್ನೊಂದು ಸ್ವಲ್ಪ ಸಮಯದ ನಂತರ ಏನು ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾರ ಅಥವಾ ಅವರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಈರನಗೌಡ ಪಾಟೀಲ್, ಅಶ್ವಯುಗ್ ನ್ಯೂಸ್, ಹಾವೇರಿ.